ಆಗ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ ಅನ್ನೋವಾಗಲೇ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಿದ್ರು. ಅದರಲ್ಲೂ ಮಂಗಳೂರಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳಿದೆಯಲ್ಲ, ಈ ಸ್ಲೋಗನ್ ವಾರ್ ಇದು ಇನ್ನೊಂದು ಲೆವೆಲ್ಗೆ ಹೋಗ್ಬಿಡ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಐವಾನ್ ಡಿಸೋಜಾ ಹಾಗೆ ಮಿಥುನ್ ರೈಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬಹುದು, ಅದರ ಜೊತೆಯಲ್ಲಿ ಯಾವ ರೀತಿಯ ಸ್ಪಷ್ಟನೆಯನ್ನ ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಎಸಿಸಿ ಅಂತ? ಅಶ್ವಿನಿ, ಬಹಳ ಪ್ರಮುಖವಾಗಿ ಯಾವಾಗ ಸಿಎಂ ಮತ್ತು ಡಿಸಿಎಂ ನಡುವೆ ಪೋಸ್ಟ್ ವಾರ್ ಏನು ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಗಂಟೆ ಆಯಿತು. ಖಂಡಿತವಾಗಿಯೂ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅರಿವಿಗೆ ಬಂತು. ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋಕೆ ಒಂದು ಸೂಚನೆ ಕೊಟ್ಟು ಒಂದು ತೇಪೆ ಹಾಕುವಂತ ಕೆಲಸವನ್ನು ಮಾಡ್ತು. ನಾವು ಗೆದ್ವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅನ್ಕೊಂತು. ಆದ್ರೆ ಸ್ವತಃ ಹೈಕಮಾಂಡ್ ನಾಯಕರಂತೆ ಕೆಸಿ ವೇಣುಗೋಪಾಲ್ ಯಾವಾಗ ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದ್ರು, ಆ ಸಂದರ್ಭದಲ್ಲಿ ಗೊತ್ತಾಯ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಎಷ್ಟು ಮಟ್ಟಿಗೆ ತಾರಕಕ್ಕೆ ಹೋಗಿದೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪರ ಅವರವರ ಬೆಂಬಲಿಗರು ಘೋಷಣೆ ಕೂಗುವ ಮೂಲಕ ಕೆಸಿ ವೇಣುಗೋಪಾಲ್ ಅವರಿಗೆ ಮುಜುಗರ ತರುವಂತ ಕೆಲಸವನ್ನು ಮಾಡಿದ್ರು. ಇದು ರಾಷ್ಟ್ರ ಮಟ್ಟದ ಸುದ್ದಿ ಕೂಡ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ರೀತಿಯಲ್ಲಿ ಮುಜುಗರಕ್ಕೂ ಕೂಡ ಒಳಗಾಯಿತು. ಹಾಗಾಗಿ ಮಿಥುನ್ ರೈ ಮತ್ತು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರಿಗೆ ಈಗ ನೋಟಿಸ್ ಕೊಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾವು ಸೈಲೆಂಟ್ ಆಗಿಲ್ಲ, ನಾವೆಲ್ಲವನ್ನು ಗಮನಿಸ್ತಾ ಇದ್ದಾವೆ, ನೀವು ಮಾಡ್ತಾ ಇರ್ತಕ್ಕಂತಹ ಈ ತರಹದ ಕೆಲಸಗಳಿಗೆ ನಾವು ಸುಮ್ಮನೆ ಕೂರಕ್ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕಾರಣ ಕೊಡಿ, ಯಾಕೆ ಅವತ್ತು ಆ ರೀತಿಯಾದಂತಹ ವರ್ತನೆ ಮಾಡಿದಿರಿ, ಈ ತರಹದ ವರ್ತನೆಗಳು ಪಕ್ಷಕ್ಕೆ ಮುಜುಗರ ತರುತ್ತೆ ಮತ್ತು ಈ ತರಹದ ಬಣ ಪರವಾಗಿ ಒಬ್ಬರ ಪರವಾಗಿ ಘೋಷಣೆ ಕೂಗುವಂತದ್ದು ಅಲ್ಲ. ಈ ತರಹ ನಿಮ್ಮ ನಡೆನುಡಿಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತೇವೆ. ನೀವು ಕಾರಣ ಕೇಳಿ ನೋಟಿಸ್ ಅನ್ನ ಈಗ ಜಾರಿ ಮಾಡಿದರೆ, ಈ ಕಾರಣಕ್ಕೆ ನೀವು ಉತ್ತರ ಕೊಡದೆ ಹೋದ್ರೆ ಮುಂದೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಎಐಸಿಸಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂತಹ ಬಣ ಬಡಿದಾಟಕ್ಕೆ ಇದೊಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ. ಯಾಕಂದ್ರೆ ಒಂದ್ ಕಡೆ ಶಾಸಕರೇ ಓಪನ್ ಆಗಿ ಮಾತನಾಡ್ತಾ ಇದ್ರು, ಸದ್ಯಕ್ಕೆ ತೇಪೆ ಹಚ್ಚುವಂತ ಕೆಲಸ ಅಂದ್ರೆ ಸೈಲೆಂಟ್ ಮಾಡುವಂತ ಕೆಲಸಗಳಾಗಿದ್ದಾವೆ. ಆದ್ರೂ ಕೂಡ ಅದು ಮತ್ತೆ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಅದರ ಭಾಗವಾಗಿ ಈಗ ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದು ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಇದೆ ಅನ್ನುವಂಥದ್ದು ಮತ್ತು ಅದಕ್ಕೆ ಸದ್ಯಕ್ಕೆ ಸೈಲೆಂಟ್ ಆಗಿರಬೇಕು, ಇಲ್ಲದೆ ಹೋದ್ರೆ ಹೈಕಮಾಂಡ್ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೆ, ನಿಮ್ಮ ಮೇಲೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಂತೆ ಆಗ್ತಾ ಇದೆ. ಅಶ್ವಿನ್. ಓಕೆ, ರೈಟ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ ಅನ್ನೋವಾಗಲೇ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಿದ್ರು. ಅದರಲ್ಲೂ ಮಂಗಳೂರಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳಿದೆಯಲ್ಲ, ಈ ಸ್ಲೋಗನ್ ವಾರ್ ಇದು ಇನ್ನೊಂದು ಲೆವೆಲ್ಗೆ ಹೋಗ್ಬಿಡ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಐವಾನ್ ಡಿಸೋಜಾ ಹಾಗೆ ಮಿಥುನ್ ರೈಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬಹುದು, ಅದರ ಜೊತೆಯಲ್ಲಿ ಯಾವ ರೀತಿಯ ಸ್ಪಷ್ಟನೆಯನ್ನ ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಎಸಿಸಿ ಅಂತ? ಅಶ್ವಿನಿ, ಬಹಳ ಪ್ರಮುಖವಾಗಿ ಯಾವಾಗ ಸಿಎಂ ಮತ್ತು ಡಿಸಿಎಂ ನಡುವೆ ಪೋಸ್ಟ್ ವಾರ್ ಏನು ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಗಂಟೆ ಆಯಿತು. ಖಂಡಿತವಾಗಿಯೂ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅರಿವಿಗೆ ಬಂತು. ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋಕೆ ಒಂದು ಸೂಚನೆ ಕೊಟ್ಟು ಒಂದು ತೇಪೆ ಹಾಕುವಂತ ಕೆಲಸವನ್ನು ಮಾಡ್ತು. ನಾವು ಗೆದ್ವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅನ್ಕೊಂತು. ಆದ್ರೆ ಸ್ವತಃ ಹೈಕಮಾಂಡ್ ನಾಯಕರಂತೆ ಕೆಸಿ ವೇಣುಗೋಪಾಲ್ ಯಾವಾಗ ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದ್ರು, ಆ ಸಂದರ್ಭದಲ್ಲಿ ಗೊತ್ತಾಯ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಎಷ್ಟು ಮಟ್ಟಿಗೆ ತಾರಕಕ್ಕೆ ಹೋಗಿದೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪರ ಅವರವರ ಬೆಂಬಲಿಗರು ಘೋಷಣೆ ಕೂಗುವ ಮೂಲಕ ಕೆಸಿ ವೇಣುಗೋಪಾಲ್ ಅವರಿಗೆ ಮುಜುಗರ ತರುವಂತ ಕೆಲಸವನ್ನು ಮಾಡಿದ್ರು. ಇದು ರಾಷ್ಟ್ರ ಮಟ್ಟದ ಸುದ್ದಿ ಕೂಡ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ರೀತಿಯಲ್ಲಿ ಮುಜುಗರಕ್ಕೂ ಕೂಡ ಒಳಗಾಯಿತು. ಹಾಗಾಗಿ ಮಿಥುನ್ ರೈ ಮತ್ತು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರಿಗೆ ಈಗ ನೋಟಿಸ್ ಕೊಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾವು ಸೈಲೆಂಟ್ ಆಗಿಲ್ಲ, ನಾವೆಲ್ಲವನ್ನು ಗಮನಿಸ್ತಾ ಇದ್ದಾವೆ, ನೀವು ಮಾಡ್ತಾ ಇರ್ತಕ್ಕಂತಹ ಈ ತರಹದ ಕೆಲಸಗಳಿಗೆ ನಾವು ಸುಮ್ಮನೆ ಕೂರಕ್ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕಾರಣ ಕೊಡಿ, ಯಾಕೆ ಅವತ್ತು ಆ ರೀತಿಯಾದಂತಹ ವರ್ತನೆ ಮಾಡಿದಿರಿ, ಈ ತರಹದ ವರ್ತನೆಗಳು ಪಕ್ಷಕ್ಕೆ ಮುಜುಗರ ತರುತ್ತೆ ಮತ್ತು ಈ ತರಹದ ಬಣ ಪರವಾಗಿ ಒಬ್ಬರ ಪರವಾಗಿ ಘೋಷಣೆ ಕೂಗುವಂತದ್ದು ಅಲ್ಲ. ಈ ತರಹ ನಿಮ್ಮ ನಡೆನುಡಿಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತೇವೆ. ನೀವು ಕಾರಣ ಕೇಳಿ ನೋಟಿಸ್ ಅನ್ನ ಈಗ ಜಾರಿ ಮಾಡಿದರೆ, ಈ ಕಾರಣಕ್ಕೆ ನೀವು ಉತ್ತರ ಕೊಡದೆ ಹೋದ್ರೆ ಮುಂದೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು
ಎಚ್ಚರಿಕೆಯನ್ನು ಕೂಡ ಎಐಸಿಸಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂಥ ಬಣ ಬಡಿದಾಟಕ್ಕೆ ಇದೊಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ. ಯಾಕಂದ್ರೆ ಒಂದ್ ಕಡೆ ಶಾಸಕರೇ ಓಪನ್ ಆಗಿ ಮಾತನಾಡ್ತಾ ಇದ್ರು, ಸದ್ಯಕ್ಕೆ ತೇಪೆ ಹಚ್ಚುವಂತ ಕೆಲಸ ಅಂದ್ರೆ ಸೈಲೆಂಟ್ ಮಾಡುವಂತ ಕೆಲಸಗಳಾಗಿದ್ದಾವೆ. ಆದ್ರೂ ಕೂಡ ಅದು ಮತ್ತೆ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಅದರ ಭಾಗವಾಗಿ ಈಗ ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದು ಒಂದ್ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಇದೆ ಅನ್ನುವಂಥದ್ದು ಮತ್ತು ಅದಕ್ಕೆ ಸದ್ಯಕ್ಕೆ ಸೈಲೆಂಟ್ ಆಗಿರಬೇಕು, ಇಲ್ಲದೆ ಹೋದ್ರೆ ಹೈಕಮಾಂಡ್ ಎಚ್ಚರಿಕೆಯನ್ನ ತೆಗೆದುಕೊಳ್ಳುತ್ತೆ, ನಿಮ್ಮ ಮೇಲೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಂತೆ ಆಗ್ತಾ ಇದೆ. ಅಶ್ವಿನ್. ಓಕೆ, ರೈಟ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ ಅನ್ನುವಾಗಲೇ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಿದ್ರು. ಅದರಲ್ಲೂ ಮಂಗಳೂರಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳಿದೆಯಲ್ಲ, ಈ ಸ್ಲೋಗನ್ ವಾರ್ ಇದು ಇನ್ನೊಂದು ಲೆವೆಲ್ಗೆ ಹೋಗ್ಬಿಡ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಐವಾನ್ ಡಿಸೋಜಾ ಹಾಗೆ ಮಿಥುನ್ ರೈಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬಹುದು, ಅದರ ಜೊತೆಯಲ್ಲಿ ಯಾವ ರೀತಿಯ ಸ್ಪಷ್ಟನೆಯನ್ನ ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಎಸಿಸಿ ಅಂತ? ಅಶ್ವಿನಿ, ಬಹಳ ಪ್ರಮುಖವಾಗಿ ಯಾವಾಗ ಸಿಎಂ ಮತ್ತು ಡಿಸಿಎಂ ನಡುವೆ ಪೋಸ್ಟ್ ವಾರ್ ಏನು ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಗಂಟೆ ಆಯಿತು. ಖಂಡಿತವಾಗಿಯೂ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅರಿವಿಗೆ ಬಂತು. ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋಕೆ ಒಂದು ಸೂಚನೆ ಕೊಟ್ಟು ಒಂದು ತೇಪೆ ಹಾಕುವಂತ ಕೆಲಸವನ್ನು ಮಾಡ್ತು. ನಾವು ಗೆದ್ವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅನ್ಕೊಂತು. ಆದ್ರೆ ಸ್ವತಃ ಹೈಕಮಾಂಡ್ ನಾಯಕರಂತೆ ಕೆಸಿ ವೇಣುಗೋಪಾಲ್ ಯಾವಾಗ ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದ್ರು, ಆ ಸಂದರ್ಭದಲ್ಲಿ ಗೊತ್ತಾಯ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಎಷ್ಟು ಮಟ್ಟಿಗೆ ತಾರಕಕ್ಕೆ ಹೋಗಿದೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪರ ಅವರವರ ಬೆಂಬಲಿಗರು ಘೋಷಣೆ ಕೂಗುವ ಮೂಲಕ ಕೆಸಿ ವೇಣುಗೋಪಾಲ್ ಅವರಿಗೆ ಮುಜುಗರ ತರುವಂತ ಕೆಲಸವನ್ನು ಮಾಡಿದ್ರು. ಇದು ರಾಷ್ಟ್ರ ಮಟ್ಟದ ಸುದ್ದಿ ಕೂಡ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ರೀತಿಯಲ್ಲಿ ಮುಜುಗರಕ್ಕೂ ಕೂಡ ಒಳಗಾಯಿತು. ಹಾಗಾಗಿ ಮಿಥುನ್ ರೈ ಮತ್ತು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರಿಗೆ ಈಗ ನೋಟಿಸ್ ಕೊಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾವು ಸೈಲೆಂಟ್ ಆಗಿಲ್ಲ, ನಾವೆಲ್ಲವನ್ನು ಗಮನಿಸ್ತಾ ಇದ್ದಾವೆ, ನೀವು ಮಾಡ್ತಾ ಇರ್ತಕ್ಕಂತಹ ಈ ತರಹದ ಕೆಲಸಗಳಿಗೆ ನಾವು ಸುಮ್ಮನೆ ಕೂರಕ್ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕಾರಣ ಕೊಡಿ, ಯಾಕೆ ಅವತ್ತು ಆ ರೀತಿಯಾದಂತಹ ವರ್ತನೆ ಮಾಡಿದಿರಿ, ಈ ತರಹದ ವರ್ತನೆಗಳು ಪಕ್ಷಕ್ಕೆ ಮುಜುಗರ ತರುತ್ತೆ ಮತ್ತು ಈ ತರಹದ ಬಣ ಪರವಾಗಿ ಒಬ್ಬರ ಪರವಾಗಿ ಘೋಷಣೆ ಕೂಗುವಂತದ್ದು ಅಲ್ಲ. ಈ ತರಹ ನಿಮ್ಮ ನಡೆನುಡಿಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತೇವೆ. ನೀವು ಕಾರಣ ಕೇಳಿ ನೋಟಿಸ್ ಅನ್ನ ಈಗ ಜಾರಿ ಮಾಡಿದರೆ ಈ ಕಾರಣಕ್ಕೆ ನೀವು ಉತ್ತರ ಕೊಡದೆ ಹೋದ್ರೆ ಮುಂದೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಎಐಸಿಸಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂಥ ಬಣ ಬಡಿದಾಟಕ್ಕೆ ಇದೊಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ. ಯಾಕಂದ್ರೆ ಒಂದ್ ಕಡೆ ಶಾಸಕರೇ ಓಪನ್ ಆಗಿ ಮಾತನಾಡ್ತಾ ಇದ್ರು, ಸದ್ಯಕ್ಕೆ ತೇಪೆ ಹಚ್ಚುವಂತ ಕೆಲಸ ಅಂದ್ರೆ ಸೈಲೆಂಟ್ ಮಾಡುವಂತ ಕೆಲಸಗಳಾಗಿದ್ದಾವೆ. ಆದ್ರೂ ಕೂಡ ಅದು ಮತ್ತೆ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಅದರ ಭಾಗವಾಗಿ ಈಗ ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದು ಒಂದ್ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಇದೆ ಅನ್ನುವಂಥದ್ದು ಮತ್ತು ಅದಕ್ಕೆ ಸದ್ಯಕ್ಕೆ ಸೈಲೆಂಟ್ ಆಗಿರಬೇಕು, ಇಲ್ಲದೆ ಹೋದ್ರೆ ಹೈಕಮಾಂಡ್ ಎಚ್ಚರಿಕೆಯನ್ನ ತೆಗೆದುಕೊಳ್ಳುತ್ತೆ, ನಿಮ್ಮ ಮೇಲೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಂತೆ ಆಗ್ತಾ ಇದೆ. ಅಶ್ವಿನ್. ಓಕೆ, ರೈಟ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದೀವಿ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಆಗ್ತಾ ಇದೆ ಅನ್ನುವಾಗಲೇ ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಿದ್ರು. ಅದರಲ್ಲೂ ಮಂಗಳೂರಲ್ಲಿ ನಡೆದಿರುವಂತಹ ಒಂದಷ್ಟು ಘಟನೆಗಳಿದೆಯಲ್ಲ, ಈ ಸ್ಲೋಗನ್ ವಾರ್ ಇದು ಇನ್ನೊಂದು ಲೆವೆಲ್ಗೆ ಹೋಗ್ಬಿಡ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಗೂ ಕೂಡ ಐವಾನ್ ಡಿಸೋಜಾ ಹಾಗೆ ಮಿಥುನ್ ರೈಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬಹುದು, ಅದರ ಜೊತೆಯಲ್ಲಿ ಯಾವ ರೀತಿಯ ಸ್ಪಷ್ಟನೆಯನ್ನ ಈಗ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಎಸಿಸಿ ಅಂತ? ಅಶ್ವಿನಿ, ಬಹಳ ಪ್ರಮುಖವಾಗಿ ಯಾವಾಗ ಸಿಎಂ ಮತ್ತು ಡಿಸಿಎಂ ನಡುವೆ ಪೋಸ್ಟ್ ವಾರ್ ಏನು ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಆಗ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಗಂಟೆ ಆಯಿತು. ಖಂಡಿತವಾಗಿಯೂ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ. ರಾಜ್ಯ ಕಾಂಗ್ರೆಸ್ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಅರಿವಿಗೆ ಬಂತು. ಆಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋಕೆ ಒಂದು ಸೂಚನೆ ಕೊಟ್ಟು ಒಂದು ತೇಪೆ ಹಾಕುವಂತ ಕೆಲಸವನ್ನು ಮಾಡ್ತು. ನಾವು ಗೆದ್ವಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅನ್ಕೊಂತು. ಆದ್ರೆ ಸ್ವತಃ ಹೈಕಮಾಂಡ್ ನಾಯಕರಂತೆ ಕೆಸಿ ವೇಣುಗೋಪಾಲ್ ಯಾವಾಗ ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದ್ರು, ಆ ಸಂದರ್ಭದಲ್ಲಿ ಗೊತ್ತಾಯ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಎಷ್ಟು ಮಟ್ಟಿಗೆ ತಾರಕಕ್ಕೆ ಹೋಗಿದೆ ಅನ್ನುವಂಥದ್ದು. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಪರ ಅವರವರ ಬೆಂಬಲಿಗರು ಘೋಷಣೆ ಕೂಗುವ ಮೂಲಕ ಕೆಸಿ ವೇಣುಗೋಪಾಲ್ ಅವರಿಗೆ ಮುಜುಗರ ತರುವಂತ ಕೆಲಸವನ್ನು ಮಾಡಿದ್ರು. ಇದು ರಾಷ್ಟ್ರ ಮಟ್ಟದ ಸುದ್ದಿ ಕೂಡ ಆಯಿತು. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ರೀತಿಯಲ್ಲಿ ಮುಜುಗರಕ್ಕೂ ಕೂಡ ಒಳಗಾಯಿತು. ಹಾಗಾಗಿ ಮಿಥುನ್ ರೈ ಮತ್ತು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಅವರಿಗೆ ಈಗ ನೋಟಿಸ್ ಕೊಡುವ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ನಾವು ಸೈಲೆಂಟ್ ಆಗಿಲ್ಲ,
ಅಲ್ಲ, ನಾವೆಲ್ಲವನ್ನು ಗಮನಿಸ್ತಾ ಇದ್ದಾವೆ. ನೀವು ಮಾಡ್ತಾ ಇರ್ತಕ್ಕಂತಹ ಈ ತರಹದ ಕೆಲಸಗಳಿಗೆ ನಾವು ಸುಮ್ಮನೆ ಕೂರಕ್ ಆಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಕಾರಣ ಕೊಡಿ, ಯಾಕೆ ಅವತ್ತು ಆ ರೀತಿಯಾದಂತಹ ವರ್ತನೆ ಮಾಡಿದಿರಿ, ಈ ತರಹದ ವರ್ತನೆಗಳು ಪಕ್ಷಕ್ಕೆ ಮುಜುಗರ ತರುತ್ತೆ ಮತ್ತು ಈ ತರದ ಬಣ್ಣದ ಪರವಾಗಿ ಒಬ್ಬರ ಪರವಾಗಿ ಘೋಷಣೆ ಕೂಗುವಂತದ್ದು ಅಲ್ಲ. ಈ ತರಹ ನಿಮ್ಮ ನಡೆನುಡಿಗೆ ನಾವು ಆಕ್ಷೇಪವನ್ನು ವ್ಯಕ್ತಪಡಿಸ್ತೇವೆ. ನೀವು ಕಾರಣ ಕೇಳಿ ನೋಟಿಸ್ ಅನ್ನ ಈಗ ಜಾರಿ ಮಾಡಿದರೆ ಈ ಕಾರಣಕ್ಕೆ ನೀವು ಉತ್ತರ ಕೊಡದೆ ಹೋದ್ರೆ ಮುಂದೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಎಐಸಿಸಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರ್ತಕ್ಕಂತಹ ಬಣ್ಣ ಬಡಿದಾಟಕ್ಕೆ ಇದೊಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ. ಯಾಕಂದ್ರೆ ಒಂದ್ ಕಡೆ ಶಾಸಕರೇ ಓಪನ್ ಆಗಿ ಮಾತನಾಡ್ತಾ ಇದ್ರು, ಸದ್ಯಕ್ಕೆ ತೇಪೆ ಹಚ್ಚುವಂತ ಕೆಲಸ ಅಂದ್ರೆ ಸೈಲೆಂಟ್ ಮಾಡುವಂತ ಕೆಲಸಗಳಾಗಿದ್ದಾವೆ. ಆದ್ರೂ ಕೂಡ ಅದು ಮತ್ತೆ ಮುನ್ನೆಲೆಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಅದರ ಭಾಗವಾಗಿ ಈಗ ಇಬ್ಬರಿಗೆ ನೋಟಿಸ್ ಕೊಟ್ಟಿದ್ದು ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ್ಣ ಬಡದಾಟ ಇದೆ ಅನ್ನುವಂಥದ್ದು ಮತ್ತು ಅದಕ್ಕೆ ಸದ್ಯಕ್ಕೆ ಸೈಲೆಂಟ್ ಆಗಿರಬೇಕು, ಇಲ್ಲದೆ ಹೋದ್ರೆ ಹೈಕಮಾಂಡ್ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೆ, ನಿಮ್ಮ ಮೇಲೆ ಎಚ್ಚರಿಕೆಯನ್ನು ಕೊಡ್ತೇವೆ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಂತೆ ಆಗ್ತಾ ಇದೆ. ಅಶ್ವಿನ್. ಓಕೆ, ರೈಟ್ ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ